ಸರ್ಕಾರಗಳ ಸರ್ಕಾರಗಳಾತ ಇಲಾಖೆಯವ್ರಾತ ಜೊತೆಗೆ ಅಂಗಡಿ ಮಾಲಕರ ಕಣ್ಣ ಮುಚ್ಚಲೆ ಆಟ ಆಡಕತ್ತಾರ ರೈತರ ಜೊತೆಗೆ. ಏನ್ ಆಟ ಆಡಕತ್ತಾರಪ್ಪ ಅಂತಂದ್ರ ಗುಡೌನ್ಯಾಗ ಸಾಕಷ್ಟು ದಾಸ್ತಾನ ಇಟ್ಕೊಂಡಿರ್ತಾರ, ತಮಗ್ ಬೇಕಾದವ್ರಿಗೆ ಮಾತ್ರ ಕೊಡ್ತಾರ, ರೈತರಿಗೆ ನಿಜವಾದ ರೈತರಿಗೆ ಕೊಡಂಗಿಲ್ಲ. ಮುಂದ ಬೇರೆ ನಮ್ಮ ತಾಲೂಕಿನ ಗೊಬ್ಬರ ಬೇರೆ ತಾಲೂಕಿಗೆ ಹೋಗ್ತೈತಿ, ಇಲ್ಲೇ ಬಾಜು ಬೇರೆ ಜಿಲ್ಲಾಕ್ ಹೋಗ್ತೈತಿ. ಹೋದ್ರು ಸಹಿತ ಯಾರು ಪ್ರಶ್ನೆ ಮಾಡೋರ್ ಇಲ್ದಂಗ ಆಗೈತಿ ನಮ್ಮ ತಾಲೂಕಿನ ನಮ್ಮ ರೈತರ ಪರಿಸ್ಥಿತಿ. ಅದಕ್ಕ ಇವತ್ತೇನು ಅದನ್ನ ನಾವು ಕಣ್ಸಕ್ ಇಲ್ಲಿ ನಾವು ಕುಡಿದ್ವಲ್ಲ, ಮಂಜುನಾಥ್ ಮಾಗಡಿ ಅವ್ರು ಇರ್ಬೋದು, ರವಿಕಾಂತಣ್ಣ ಅಂಗಡಿ ಅವ್ರು ಇರ್ಬೋದು, ಮಹೇಶಣ್ಣ ಹೊಗೆಸಪ್ಪನವ್ರು ಇರ್ಬೋದು, ಜೊತೆಗೆ ಬಸಣ್ಣವ್ರು ಟಾಕಪ್ಪರು, ನಮ್ಮ ಕೃಷಿಕ ಸಮಾಜದ ಅಧ್ಯಕ್ಷರಾದಂತ ಷಣ್ಮುಖಿ ಅವರು, ನಾವು ಎಲ್ಲಾ ರೈತರು ಎಚ್ಚೆತ್ತುಕೊಳ್ಳದೆ ಇದ್ರ ಮತ್ ಮುಂದ್ ಬಹಳ ಕಠಿಣ ಪರಿಸ್ಥಿತಿ ಆಗ್ತೈತಿ. ಅದಕ್ಕ ನಾವೆಲ್ಲಾ ರೈತರು ಏನ್ ಒಂದು ನಿರ್ಧಾರ ಮಾಡ್ಬೇಕಂತಂದ್ರೆ ಇವ್ರು ಸರಿಯಾಗಿದಾರ. ಇವತ್ತು ನೋಡ್ರಿ, ರೈತಗ ಸ್ವಲ್ಪ ಹೆಚ್ಚು ಕಡಿಮೆ ಮಳಿ ಯಾವಾಗ ಆಗತ್ತ, ಬೆಳಿ ಯಾವಾಗ ಆಗತ್ತ, ಹವಾಮಾನ ಇಲಾಖೆಯಿಂದ ಮಾಹಿತಿ ಕೊಡ್ಬೇಕು. ಯಾರು ಇಲಾಖೆಯವರು ಅದನ್ನು ಕೊಡಲ್ಲ. ಯಾವ ಬೀಜ ಯಾವ ಸಮಯದೊಳಗೆ ಬಿತ್ಬೇಕು, ಯಾವ ಗೊಬ್ಬರ ಯಾವ ಟೈಮ್ನಾಗ ಕೊಡ್ಬೇಕು ಅನ್ನೋಂಥದ್ದು ಒಂದು ಮಾಹಿತಿ ಕೊಡಲ್ಲ. ಇದನ್ನೆಲ್ಲ ಅಲ್ಲೆಲ್ಲೆಲ್ಲಿ ಕ್ಯಾಂಪ್ ಮಾಡಿ ಈ ಕೃಷಿ ಇಲಾಖೆಯವ್ರು ಮಾಡುವಂತ ಕೆಲಸ ಯಾವ್ದು ಒಂದು ಮಾಡಲ್ಲ. ಎಲ್ಲೇ ಒಂದ್ ಬರ್ತಾರ, ಬಂದ್ ಫೋಟೋ ಹೊಡ್ಕೊಂತಾರ, ಅದನ್ನ GPS ಫೋಟೋ ಹೊಡ್ಕೊಂತಾರ, 4 ಮಂದಿನ ಕೂಡಿಸ್ತಾರ, ಅವ್ರ ಆಫೀಸ್ನಾಗ ಕೆಲಸ ಮಾಡೋರು ನಿಂದ್ರಿಸಿ ಫೋಟೋ ಹೊಡ್ಕೊಂಡು ಅವ್ರ ಕೈಯಾಗ ಒಂದೊಂದು ಬೋರ್ಡ್ ಕೊಟ್ಟು ಫೋಟೋ ಹೊಡ್ಕೊಂಡು ಮತ್ತ ಅವ್ರ ಫೈಲ್ ರೆಡಿ ಮಾಡ್ಕೊಂಡ್ಬಿಡ್ತಾರ. ರೈತಿಗೆ ಯಾವುದೇ ಸುದ್ದಿ ಮುಟ್ಸಂಗಿಲ್ಲ. ಅದಕ್ಕ ಈಗ ಇವತ್ತು ನೋಡ್ರಿ, ಈಗ ನಾವೇನ್ ಇಲ್ಲಿ ಕುಂತೀವಲ್ಲ, ನಾವು ಸ್ವಲ್ಪ ಗಟ್ಟಿಯಾಗಿ ಕೇಳಿದ್ರ ನಮ್ಗೆ 50 ಚೀಲ ಗೊಬ್ಬರ ಆದ್ರೂ ಕೊಡ್ತಾರ, ಬಟ್ ಅಮಾಯಕರಿಗೆ ಸಿಗಲ್ಲ. ಅದನ್ನ ನಾವು ಖಂಡಿಸ್ಬೇಕ. ಪ್ರತಿಯೊಬ್ಬ ರೈತರಿಗೂ ಸಹಿತ ಸರಿಯಾದ ಸಮಯಕ್ಕೆ ಸರಿಯಾದ ಬೀಜ ಗೊಬ್ಬರ ಸಿಗುವಂತ ಕೆಲಸ ಆಗದೆ ಇದ್ರ ಮುಂದಿನ ದಿನಮಾನದೊಳಗ ಉಗ್ರವಾದ ಹೋರಾಟ ಮಾಡಿ, ಈಗೇನ ಲಕ್ಷ್ಮೇಶ್ವರದೊಳಗ ಮೆಕ್ಕೆಜೋಳದ ಹೋರಾಟ ಯಾವ ರೀತಿ ಯಶಸ್ವಿ ಆಯ್ತು, ಅದೇ ರೀತಿ ಈ ಸಂಬಂಧಪಟ್ಟಂತ ಕೃಷಿ ಸಚಿವರು ಇರ್ಬೋದು, ಗೊಬ್ಬರ ಸಚಿವರು ಇರ್ಬೋದು, ಇಂಥವ್ರೆಲ್ಲ ಬಂದ್ ಅದಕ್ಕೆ ಉತ್ತರ ಕೊಡ್ಬೇಕಾಗತ್ತ. ಅದಕ್ಕ ಅದು ಆಗೋದ್ರೊಳಗನ ಎಚ್ಚೆತ್ತ ಮುಂಜಾಗ್ರತೆಯಿಂದ ರೈತರವರೇ ದೇಶದ ಬೆನ್ನೆಲುಬು ಅಂತ ಹೇಳ್ತೀರಿ. ಆದ್ರ ಬೆನ್ನಿನ ಎಲುಬು ಮುರಿಯಕ್ಕಂತ ಕೆಲಸ ಆಗ್ತೈತಿ. ಅದಕ್ಕ ರೈತಗ ನೀವು ದಯವಿಟ್ಟು ಯಾವತ್ತು ಅನ್ಯಾಯ ಮಾಡ್ಬೇಡ್ರಿ. ಯಾಕಂದ್ರೆ ನೀವು ರಾಜಕಾರಣಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ನೀವು ಸಹಿತ ರೈತನ ಮಕ್ಕಳ ಅನ್ನೋದು ತಿಳ್ಕೊಂಡು, ಆ ರೈತನ ಕಷ್ಟ ಏನೈತಿ ಅನ್ನೋದು ಅರ್ಥ ಮಾಡ್ಕೊಂಡು ನೀವು ಅದನ್ನ ಸರಿಯಾಗಿ ಅವ ಸಮಯಕ್ಕ ಬೀಜ ಗೊಬ್ಬರ ನೀವು ಪೂರೈಸಿದ್ರಂದ್ರ ಅವ ಸಾಲನೋ ಮೂಲನೋ ಏನೋ ಮಾಡಿ ತಗೊಂಡ್ ಬಂದಿರ್ತಾನ, ನೀವೇನ್ ಉದ್ರಿ ಕೊಡೋದ್ ಬೇಡ. ಅವ್ನ್ ಸರಿಯಾದ ಸಮಯಕ್ಕೆ ನೀವು ಕೊಟ್ರಪ್ಪ ಅಂತಂದ್ರ ಅದ್ರೊಳಗ ಅವನ 1 ವರ್ಷದ ಭವಿಷ್ಯ ಇರ್ತೈತಿ. ನೀವು ಒಂದ್ ವೇಳೆ ಅವನ್ ಸಮಯಕ್ಕೆ ನೀವು ಕೊಡದೇ ಇದ್ರ ಅದ ಏನಾಕತಿಪ್ಪ ಅಂತಂದ್ರ ಆ ದುಡ್ದಂತ ಕೆಲಸ ನಿಷ್ಫಲ ಆಕತಿ ಅಂತ ತಿಳ್ಕೊಂಡು ನೀವು ಪ್ರತಿಯೊಬ್ಬ ರೈತನ ಅಳಲನ್ನ ನೀವು ಅರ್ಥ ಮಾಡ್ಕೊಂಡು ನೀವು ಸರಿಯಾದ ಸಮಯಕ್ಕೆ ಕೊಡದೇ ಇದ್ರ ನಾವು ಮುಂದಿನ ದಿನಮಾನಗಳಲ್ಲಿ ಪಕ್ಷಾತೀತವಾಗಿ ಎಲ್ಲಾ ಸಂಘಟನೆಯವರು ಉಗ್ರವಾದ ಹೋರಾಟ ಮಾಡೋಣ ಅಂತ ಈ ವೇದಿಕೆ ಮುಖಾಂತರ ಎಚ್ಚರಿಕೆ ಕೊಟ್ಟು ಈಗ ನಮಗೂ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ 2 ಮಾತು.